ಹರ ಹರ ಮಹೋದಯ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಂಬೇಡ್ಕರ್ ಶಿವ, ತುಮಕೂರು ಹುಡುಗ, ಕರ್ನಾಟಕದಿಂದ ಸೈಕಲ್ ಯಾತ್ರೆ ಮಾಡ್ತಾ ಇದ್ದೀನಿ. ಎಲ್ಲರೂ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ಇನ್ನೂ ಪೌರಾಣಿಕವಾದಂಥ ಪುರಾತನ ಕಾಲದ ಒಂದು ದೇವಾಲಯಗಳು ಹಾಗೂ ಅದ್ಭುತ ಜಾಗಗಳಿಗೆ ನಾನು ಭೇಟಿ ಕೊಡೋಕ್ಕೆ ಸಾಧ್ಯವಾಗುತ್ತೆ. ಹಾಗೆ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈಗಿನ ಜರ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲಿಗೆ ಹೋಗ್ತಾ ಇದೆ ಗುರು ಅಂತ ಕೇಳ್ಬೋದು. ಇದೊಂದು ಹರಿಶ್ಚಂದ್ರಗಢ ಅಂತ ಹೇಳಿ ಮಹಾರಾಷ್ಟ್ರದಲ್ಲಿದೆ. ಇದು ಪುರಾತನ ಕಾಲದ ಒಂದು ಪ್ರಸಿದ್ಧ ಮತ್ತು ಹಾಗೂ ಕಾಲಜ್ಞಾನ ಸೂಚಿಸುವಂತ ಒಂದು ದೇವಸ್ಥಾನವಾಗಿದೆ. ಬನ್ನಿ ಮತ್ತೆ ಹೋಗೋಣ. ಕೂಡ ರೋಡು ಪೂರ್ತಿ ಖರಾಬ್ ಆಗಿತ್ತು ಸೈಕಲ್ ಬರ್ತಾ. ಹಾಗೆ ಇಲ್ಲಿ ಒಂದು ಹಳ್ಳಿನಲ್ಲಿ ಇಲ್ಲೇ ಗಾಡಿಗಳು ಹೋಗಲ್ಲ, ಇಲ್ಲಿ ಸ್ಟಾಪ್ ಮಾಡಿ ಇಲ್ಲಿಂದ ಒಂದು ಟ್ರೆಕ್ಕಿಂಗ್ ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು. 4 ಕಿಲೋಮೀಟರ್ ಆಗುತ್ತೆ. ಅಂತೂ ಮಾತ್ರ ತುಂಬ ಕಷ್ಟ ಆಗುತ್ತೆ. ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೋದೆ ಗುರು. ನಾನು ಎಲ್ಲ ಅಣ್ಣ ತಮ್ಮದಿರೆಲ್ಲ ಸಿಕ್ಕಿದ್ರು. ಜೊತೆ ಎಲ್ಲ ಮಾತಾಡ್ಕೊಂತ ಹಾಗೆ ಪಬ್ನೇ ಒಂಟಿ ಸಲಗುತ್ತರ ಹೋದೆವರು. ನನ್ನ ಜೊತೆ ಒಂದು ಶ್ವಾನ ಕೂಡ ಬಂತು. ಓಕೆ ಇರ್ಲಿ ಅಂತ ಹೇಳಿ ಹಾಗೆ ಹೋದೆ. ಅಲ್ಲಿಂದ ಹೋಗ್ತಾ ತುಂಬಾ ಸಖತ್ತಾಯಿತು ಗುರು. ಜಾಗ ಮಾತ್ರ ಇದೇನು ಇನ್ನೂ ಹೋಗ್ತಾ ಇನ್ನೂ ದೇವಸ್ಥಾನನ ಸಿಗ್ಲಿಲ್ಲ ಅನ್ಕೊಂಡು ಹೋಗ್ತಾನೆ ಇದ್ದೆ. ಕೊನೆಗೂ ದೇವಸ್ಥಾನ ಸಿಕ್ತು ನೋಡಿ. ಎಂಟ್ರಿಗೆ ಇದು ದೇವಸ್ಥಾನ ಸಿಗುತ್ತೆ. ಇಲ್ಲಿ ಒಂದು ಶಿವಲಿಂಗ ಕೂಡ ಇದೆ. ಇದು ಕೇದಾರೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋದು. ಕಾಲಜ್ಞಾನ ಸೂಚಿಸುವಂತ ಒಂದು ದೇವಾಲಯ. ದೇವಸ್ಥಾನದ ಚರಿತ್ರೆ ಕೇಳಿದ್ರೆ ಎಲ್ಲರೂ ಬೆಚ್ಚಿ ಬೀಳುವಂತ ಒಂದು ಸಂಗತಿ ಕೂಡ ಇದೆ. ಅದೇ ರೀತಿ ಒಂದು ಹೊಸದಾಗಿ ಬಂದವರಿಗೆ ಒಂದು ಅನುಭವ ಕೂಡ ಆಗುತ್ತೆ. ಇದು ಈ ಶಿವಲಿಂಗವು ಸುಮಾರು 5 ಅಡಿ ಎತ್ತರವಿದೆ. ಹಾಗೆ ಕೂಡ ಈ ಕಲಿಯುಗದ ಕಂಬ ನೋಡಿ, ಇದೇ ಪಿಲ್ಲರ್ ಇದೆ. ಹಾಗೆ ಈ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗದ ಒಂದು ಕಂಬ ಉರುಳಿವೆ. ಈಗ ಉಳಿದಿರೋದು ಈ ಕಲಿಯುಗದ ಕಂಬ ಮಾತ್ರ. ಈ ಕಂಬ ಉರುಳಿದರೆ ಈ ಸೃಷ್ಟಿ ಮತ್ತೆ ಕಲಿಯುಗ ನಾಶ ಆಗಿ ಮತ್ತೆ ಇನ್ನೊಂದು ಯುಗ ಹುಟ್ಟುತ್ತೆ ಅನ್ನೋ ಒಂದು ನಂಬಿಕೆ ಹಾಗೂ ಪುರಾಣದ ಒಂದು ಲೇಖನದಲ್ಲಿ ಕೂಡ ಬರೆದಿದೆಯಂತೆ. ಅದರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದರೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ, ಜಗತ್ತಿಗೆಲ್ಲ ಒಳ್ಳೇದಾಗಲಿ, ರೈತರಿಗೆ ಮಳೆ ಬೆಳೆ ಆಗಲಿ, ಅದ್ರ ಜೊತೆ ದೇಶ ಕಾಯೋ ಸೈನಿಕರಿಗೂ ಒಂದು ಯಾವುದೇ ತೊಂದರೆ ಆಗದೆ ಇರಲಿ ಅಂತ ಕೇಳ್ಕೊಂತ ಹಾಗೆ ಸ್ವಾಮಿಗೆ ನಾನು ಒಂದು ಜಲಾಭಿಷೇಕ ಮಾಡಿದೆ. ಓಕೆ, ಈ ಒಂದು ಪುರಾಣದ ದೇವಾಲಯ ಎಲ್ಲರಿಗೂ ಒಂದು ಅಚ್ಚರಿ ಮೂಡಿಸುವಂತ ದೇವಾಲಯ. ಹಾಗೆ ಒಂದು ಅದ್ಭುತವಾದಂಥ ಜಾಗದಲ್ಲಿ ಒಂದು ಧ್ಯಾನ ಮಾಡಿದ್ರೆ ಒಂದು ಒಳ್ಳೆ ಶಕ್ತಿ ರೂಪಿಸುತ್ತೆ. ಒಂದು ಸಮಾಧಾನ ಕೂಡ ಇರುತ್ತೆ. ಯಾವುದೇ ಕೂಡ ಒಂದು ಅಸಮಾಧಾನ ಇರೋದಿಲ್ಲ. ಇಂಥ ಜಾಗಕ್ಕೆ ಭೇಟಿ ಕೊಟ್ಟಂತ ನನಗೆ ತುಂಬಾನೇ ಖುಷಿ ಆಯ್ತು ಗುರು. ಹಾಗೆ ನಾನು ಬರ್ತಾ ರೋಡಲ್ಲಿ ಹೇಳಿದ್ರು ಸಿಕ್ಕಾಪಟ್ಟೆ ಮಳೆ, ಫುಲ್ ಫಾಗ್ ಇರುತ್ತೆ, ಹೋಗ್ಬೇಡ ಅಂತ ಹೇಳಿದ್ರು. ಬಟ್ ಆದ್ರೂ ಪರವಾಗಿಲ್ಲ, ನಾನೇನಾದ್ರೂ ಸಾಧನೆ ಅಂತ ದಾರಿಯಲ್ಲಿ ಹೋದಾಗ ಎಲ್ಲದು ಅಡೆತಡೆಗಳು ಇರುತ್ತೆ. ಆದ್ರೂ ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋಗೋಣ ಅಂತ ಬಂದೆ. ಕೊನೆಗೂ ಸಿಕ್ತು ನೋಡಿ ಸ್ವರ್ಗದ ಬಾಗಿಲು ಅಂತಾನೆ ಹೇಳ್ಬೋದು ಇದನ್ನ. ಅಂತೂ ತುಂಬಾನೇ ಖುಷಿ ಆಯ್ತು. ನೀವು ಕೂಡ ಒಮ್ಮೆ ಭೇಟಿ ಕೊಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇಂಥ ಅದ್ಭುತ ಜಾಗಗಳಲ್ಲಿ. ಧನ್ಯವಾದಗಳು.